ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬುಧವಾರದ ವ್ಲಾಗಿದ್ದು. ಬೆಳಗ್ಗೆನೇ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ರೆಡಿ ಆಗ್ತಾಯಿದ್ದಾರೆ ನೋಡಿ. ನನ್ನ ಮಗಳು, ದೊಡ್ಡ ಮಗಳು ಆಲ್ರೆಡಿ ರೆಡಿ ಆಗಿದ್ದಾಳೆ. ಯೂನಿಫಾರ್ಮ್ ಎಲ್ಲ ಹಾಕೊಂಡ್ಬಿಟ್ಟು. ಚಿಕ್ಕ ಮಕ್ಕಳನ್ನ ಕಳಿಸ್ತಾ ಇಲ್ಲ, ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಕಳಿಸ್ತಾ ಇಲ್ಲ. ಅವಳು ದೊಡ್ಡವಳು ಅಷ್ಟೇ ಹೋಗ್ತಾ ಇರೋದು. ಆಮೇಲೆ ಇವತ್ತು ನೀರು ಬಿಟ್ಟಿದ್ರು ನೋಡಿ. ಪಾತ್ರೆ ಎಲ್ಲ ಎಷ್ಟು ಬಿದ್ದಿದ್ದಾವೆ, ಪಾತ್ರೆ ಬೆಳಗೋದು ಮತ್ತು ನೀರು ಹಿಡ್ದಿದ್ದೀವಿ. ಈ ನೀರು ಬಿಟ್ಟರಂತೂ ನಮಗಂತೂ ಏನು ಕೆಲಸನೂ ಆಗೋಲ್ಲ ಫ್ರೆಂಡ್ಸ್. ನೀರು ಬಿಟ್ಟಿದ್ದ ದಿವಸ ಮಾತ್ರ ಬರೀ ನೀರು ಹಿಡಿಯೋದು, ನೀರು ತುಂಬಿಸ್ಕೊಳೋದು ಬರೀ ಇದೇ ಆಗುತ್ತೆ. ಯಾಕಂದರೆ ಇವಾಗ ಏನಾದ್ರು ನೀರು ನಾವು ಹಿಡ್ಕೊಳ್ಲಿಲ್ಲ, ಬಿಟ್ಬಿಟ್ಟು ಹಿಂದೆ ಇನ್ನು 4 ದಿವಸಕ್ಕೆ ನೀರು ಬಿಡೋದು. 4 ದಿವಸಕ್ಕೊಂದ್ಸಲ ನೀರು ಬಿಡ್ತಾರೆ, 3-4 ದಿವಸಕ್ಕೊಂದ್ಸಲ ನೀರು ಬಿಡ್ತಾರೆ. ಅಕಸ್ಮಾತ್ ಏನಾದ್ರು ಒಂದ್ಸಲ ಮೋಟ್ರ್ ಕೆಟ್ಟೋಯ್ತು, ಇಲ್ಲ ಏನಾದರೂ ಎಲ್ಲೆಲ್ಲ ಪೈಪ್ ಹೊಡೆದೋಯ್ತು ಅಂತ ಹೇಳಿದರೆ ಅದೂ ಲೆಸ್ ಆಗುತ್ತೆ, ನಮಗೆ ನೀರೇ ಬಿಡೋಲ್ಲ ಆಮೇಲೆ. ಹಂಗಾಗಿ ನೀರು ಬಂದಿದ್ದ ದಿವಸ ಹಿಡ್ಕೊಂಡ್ರೆ ಸಹಿ ನಾವು ಬಚಾವಾದ್ವಿ. ಇಲ್ಲಾಂದರೆ ಮತ್ತೆ ಜಗ್ಗಿಂದ ಹೋಗಿ ಜಗ್ಕೊಂಬರ್ಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಮತ್ತೆ ಜಗ್ಕೊಂಬರ್ಬೋದು, ಜಗ್ಗಿಂದ ಹೋಗಿ ತರ್ಬೋದು ನೀರು. ಬಟ್ 1-2 ಕೊಡಾದರೆ ತರ್ಬೋದು. ಜಾಸ್ತಿ ಯೂಸ್ ಮಾಡೋಕ್ಕೆಲ್ಲ ಆಗೋಲ್ಲ, ಮನೆಗೆ ಮಕ್ಕಳೆಲ್ಲ ಇದ್ದಾರಲ್ವ, ಜಾಸ್ತಿ ಎಲ್ಲ ತರೋಕ್ಕಾಗಲ್ಲ. ಮನೇಲಿ ನೀರು ಬಿಟ್ಟಾಗಲೇ ಇಟ್ಕೊಂಬಿಡ್ಬೇಕು. ಆ ನೀರು ಬಿಟ್ಟಿದ್ದ ದಿವಸ ಅಂತೂ ನಮಗೆ ಹಬ್ಬನೇ ಬಿಡಿ, ಹಬ್ಬ ಮಾಡ್ದಂಗೆ ಆಗಬೇಕು. ಅದು ನೀರು ಹಿಡಿದು ಅವತ್ತಿನ ದಿನ ಬಟ್ಟೆ ತೊಳ್ಕೊಬೇಕು ಎಲ್ಲ, ಆ ರೀತಿ ಆಗಿಬಿಡುತ್ತೆ. ನೀರು ಬಿಟ್ಟಿದ್ದ ದಿವಸ ಮಾತ್ರ ಸ್ವಲ್ಪ ರಿಸ್ಕ್ ಆದಂಗೆ ಆಗಿಬಿಡುತ್ತೆ. ಆದರೂ ಏನು, ಮುಂಚೆ ಎಲ್ಲ ಕೈಯಲ್ಲೇ ಹಿಡಿತಿದ್ವಿ ನೀರು. ಅಂದರೆ ಒಬ್ರು ಇಟ್ಕೊಡ್ಬೇಕು, ಒಬ್ರು ಒಯ್ಯಬೇಕು. ಇವಾಗ ಹಂಗಲ್ಲ, ಮೋಟ್ರ್ ಹಾಕ್ತೀವಿ. ಆದರೂ ಮೋಟ್ರ್ ಹಾಕಿದ್ರು ಇನ್ನೂ ನಮಗೆ ಆ ಕಷ್ಟ ತಪ್ಪೇ ಇಲ್ಲ. ಆಮೇಲೆ ಇಲ್ಲಿ ಬಂದುಬಿಟ್ಟು ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ ಎಷ್ಟು 8:30 ಆಗಿಬಿಟ್ಟಿತ್ತು. ಈಗ 9 ಕಾಲಷ್ಟೊತ್ತಿಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಬೇಕು ನಾನು. ವ್ಯಾನ್ ಬಂದುಬಿಡುತ್ತೆ. ವ್ಯಾನ್ ಮಿಸ್ ಆದರೆ ಅದು ಕಷ್ಟ ಆಗಿಬಿಡುತ್ತೆ. ಆಮೇಲೆ ಏನು ತಿಂಡಿ ಮಾಡೋದು, ನಾನು ತಿಂಡಿಗೆ ಏನೂ ರೆಡಿನೇ ಮಾಡಿರಲಿಲ್ಲ. ಏನು ತಿಂಡಿ ಮಾಡೋದು ಅಂತ ಟೆನ್ಷನ್ ಆಗ್ತಿತ್ತು. ಅಷ್ಟರಲ್ಲಿ ದೋಸೆ ಇಟ್ಟಿತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದು ನೆನಪು ಬಂತು. ಅದಕ್ಕೆ ದೋಸೆನೇ ಮಾಡಿಕೊಟ್ಬಿಡೋಣ ಇವತ್ತು ಅಂತ ಎಲ್ಲ ನೀಟಾಗಿ ಇದು ಮಾಡ್ತಾಯಿದ್ದೀನಿ ನೋಡಿ. ಅಂದರೆ ನಾನು ಹಿಂದಿನ ದಿನ ರಾತ್ರಿಯೇ ಏನು ಪ್ರಿಪ್ರೇಷನ್ ಮಾಡಬೇಕು, ನಾಳೆ ಏನು ತಿಂಡಿ ಮಾಡಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಬೆಳಗ್ಗೆ ಕರೆಕ್ಟಾಗಿ ಮಾಡ್ತೀನಿ. ನಾನೇನು ಯೋಚನೆ ಮಾಡ್ದಂಗೆ ಸುಮ್ಮನಿದ್ದು ಬೆಳಗ್ಗೆ ಆದರೆ ಏನು ಕೈಗೆ ಸಿಗುತ್ತೆ ಅದು ಮಾಡಿಬಿಡ್ತೀನಿ. ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನಿಲ್ಲ ನನಗೆ. ನಾನು ಯಾವುದು ಪ್ಲ್ಯಾನ್ ಹಾಕೊಂಡು ಇರೋಲ್ಲ ನಾನು. ನನಗೆ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡಬೇಕು ಅನಿಸುತ್ತೆ ಅದನ್ನೇ ಮಾಡೋದು ನಾನು. ಮತ್ತು ಮನೆಯಲ್ಲೂ ಅಷ್ಟೇ, ಹುಡುಗರು ಅಷ್ಟೇ. ಯಾವಾಗಲಾದ್ರು ಹುಡುಗರು ಇಂಥದ್ದು ಮಾಡಿಕೊಡು ಅಂದಾಗ ಮಾತ್ರ ಮಾಡಿಕೊಡ್ತೀನಿ ಅಷ್ಟೇ. ಇಲ್ಲಾಂದರೆ ನನಗೆ ಇಷ್ಟ ಬಂದಿದ್ದೆ ನಾನು ಸುಮ್ಮನೆ ಮಾಡಿಬಿಡ್ತೀನಿ. ಸುಮ್ಮನೆ ಅದು ಇದು ಅಂತ ಏನೋ ನಾನು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಕೂತ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ದೋಸೆ ಹಿಟ್ಟಿತ್ತು ಅಂತ ಇವಾಗ ದೋಸೆ ಹಿಟ್ಟೆಲ್ಲ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಅಷ್ಟಕ್ಕೆ ಉಪ್ಪು ಹಾಕೋಂತಿಲ್ಲ, ನಮಗೆ ಎಷ್ಟು ಬೇಕೋ ಈಗ ಅಷ್ಟಕ್ಕೆ ಮಾತ್ರ ಸ್ವಲ್ಪ ತೆಗೆದುಕೊಂಡ್ಬಿಟ್ಟು ಸೈಡಿಗೆ ಒಂದು ಬೇರೆ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ದೋಸೆ ಹಿಟ್ಟು ಯಾವುದೇ ಇರುತ್ತಲ್ಲ ಸ್ವಲ್ಪ ತೆಳುವಾಗೆ ಆ ಥರ ಮಾಡ್ಕೊತಾ ಇದ್ದೀನಿ. ಅಷ್ಟಕ್ಕೂ ಉಪ್ಪು ಹಾಕ್ತಿಲ್ಲ, ಯಾಕಂದರೆ ಜಾಸ್ತಿ ದೋಸೆ ಹಿಟ್ಟಿತ್ತಲ್ಲ, ಉಪ್ಪು ಹಾಕಿ ಫ್ರಿಜ್ಜಿಗೆ ಇಟ್ಟರೆ ಚೆನ್ನಾಗಿರಲ್ಲ. ಹಂಗೆ ಇಟ್ಬಿಡೋಣ. ಬೇಕು ಅಂದಾಗ ತೆಗೆದು ಉಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲ ರೆಡಿ ಮಾಡಿದ್ದೀನಿ. ಎಲ್ಲ ಉಪ್ಪೆಲ್ಲ ಹಾಕ್ಬಿಟ್ಟು ಕಲಸಿಟ್ಟು ಬಂದಿದ್ದೀನಿ. ಇಲ್ಲಿ ನನ್ನ ಮಗಳು ಬಡ್ಕೊತಾ ಇದ್ಲು, ಅಮ್ಮ ತಲೆ ಬಚ್ಕೊ ಅಂತ. ಹಾಗಾಗಿ ಬೇಗ ಬಂದ್ಬಿಟ್ಟು ಇವಳಿಗೆ ಸ್ವಲ್ಪ ತಲೆ ಬಚ್ಬಿಡೋಣ ಅಂತ ಬಂದೆ. ಇವಳು ತಲೆ ಬಚ್ಚಿಕೊಂಡು ರೆಡಿಯಾಗಿ ಹೋಗ್ಬಿಟ್ರೆ ನಾನು ಪಟ ಅಂತ ತಿಂಡಿ ಮಾಡ್ಕೊಂಡು ಲಂಚ್ ಬಾಕ್ಸಿಗೆಲ್ಲ ತುಂಬಿ ರೆಡಿ ಮಾಡೋಕ್ಕೆ ಸರಿ ಆಗಿಬಿಡುತ್ತೆ. ಇಲ್ಲಾಂದ್ರೆ ಅಲ್ಲಿ ನಾನು ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಟೈಮ್ ಆಗಿಬಿಡುತ್ತೆ. ಇಲ್ಲಿ ಇವಳು ಬಡ್ಕೊತಾ ಇರ್ತಾಳೆ. ಹಾಗಾಗಿ ಹೊತ್ತಿಗೆ ತಲೆ ಬಚ್ಕೊಂಡ್ಬಿಟ್ಟು ಟೈಮ್ ಬೇರೆ ಆಗ್ಬಿಟ್ಟೈತೆ. ಆಲ್ರೆಡಿ 8:45 ಆಗ್ಬಿಟ್ಟೈತೆ. ಇವತ್ತು ನೀರು ಬಿಟ್ಟಿದ್ದರಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು. ಅದಕ್ಕೆ ತಲೆ ಬಚ್ಚೋಣ ಅಂತ ಬಂದೆ. ಈ ತಲೆ ಬಂತು ಬಚ್ಚೋಕ್ಕಾಗಲ್ಲ ಬಿಡಿ. ಅವ್ರದ್ದು ಎಷ್ಟು ಉದ್ದ ಕೂದಲಿದೆ ಅಂದರೆ ಅದಕ್ಕೆ ಮತ್ತೆ ಟೇಪ್ ಬೇರೆ ಹಾಕಬೇಕು ನಾನು ಎಕ್ಸ್ಟ್ರಾ. ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಹೋಗ್ಲಿ ತಲೆ ಸ್ವಲ್ಪ ಕಟ್ ಮಾಡಿಸ್ಕೊಳ್ಳಮ್ಮ ಅಂತ ಹೇಳಿದ್ರೆ ಅದಕ್ಕೆ ಕಟ್ ಮಾಡಿಸ್ಕೊಳ್ಳಲ್ಲ ಅಂತಾಳೆ. ಅದಕ್ಕೆ ಹೊಳ್ತಾಳೆ ಕಟ್ ಮಾಡಿಸ್ತೀನಿ ಅಂದರೆ. ಅಯ್ಯೋ ಏನಾರು ಮಾಡ್ಕೊಳ್ಳಿ ಬಿಡು ಅಂತ ಇನ್ನೇ ಮಾಡೋದು, ಹಾಕ್ಬಿಡೋದು ಅಷ್ಟೇ. ಇನ್ನೂ ಒಬ್ಬಳು ಚಿಕ್ಕವಳು ಬೇರೆ ಸ್ಕೂಲಿಗೆ ಹೋಗ್ತಾಯಿಲ್ಲ, ಅವಳಿಗೆ ಹುಷಾರಿಲ್ಲ ಅಂತ. ಅವಳು ಹೋಗೋದಿದ್ರೆ ಅವಳನ್ನೂ ರೆಡಿ ಮಾಡೋದಿದ್ರೆ ಇನ್ನೂ ಕಷ್ಟ ಆಗಿರೋದು ನನಗೆ. ಅವಳು ಒಬ್ಬಳು ಆಗಿರೋದಕ್ಕೆ ಹೆಂಗೋ ಸ್ವಲ್ಪ ಪರವಾಗಿಲ್ಲ. ಅವಳು ಮಂಕೊಂಡಿದ್ದಾಳೆ, ಅವಳು ಚಿಕ್ಕವಳು. ಅದಕ್ಕೆ ಬೇಗ ಪಟ ಅಂತ ತಲೆ ಬಚ್ಚೋಣ ಅಂತ ಎಲ್ಲ ತಲೆ ಬರ್ತಾಯಿದ್ದೀನಿ. ಆಮೇಲೆ ನಮ್ಮಮ್ಮ ಸೈಡಲ್ಲಿ ಹೂ ಕಟ್ತಾಯಿದೆ. ಅಂದರೆ ನಮ್ಮದೇ ಸ್ವಲ್ಪ ಗಿಡದಲ್ಲಿ ಮಲ್ಲಿಗೆ ಹೂ ಬಿಡುತ್ತೆ. ಈ ಸೀಸನ್ ಅಲ್ವಾ, ಮಲ್ಲಿಗೆ ಹೂ ಸೀಸನ್ನು. ಆಲ್ರೆಡಿ ಮಲ್ಲಿಗೆ ಹೂ ಸೀಸನ್ ಆಲ್ರೆಡಿ ನಿಂತು ಹೋಗಿದೆ. ಅಂದರೆ ಅದು ಇಷ್ಟು ದಿನ ಅಂತ ಬಿಡುತ್ತೆ. ಅಷ್ಟು ದಿನ ಮಾತ್ರ ಸಖತ್ತಾಗಿ ಹೂ ಸಿಗ್ತವೆ. ಆಮೇಲೆ ಬರ್ತಾ ಕಮ್ಮಿ ಆಗುತ್ತೆ. ಒಂದು 4 ಹೂ ಸಿಗ್ತವೆ ಅಷ್ಟೇ. ಅವನ್ನೇ ಕಿತ್ಕೊಂಬಂದು ಡೈಲಿ ಮುಡಿಸಿ ಕಳಿಸ್ತೀವಿ. ಅದು ನಿಲ್ಲೋವರೆಗೂ ಎಷ್ಟು ದಿನ ಸಿಗುತ್ತೋ ಅಷ್ಟು ದಿನವೂ ಮುಡಿಸಿ ಕಳಿಸೋದು. ಅದಕ್ಕೆ ನಮ್ಮಮ್ಮ ಬೆಳಗಿನ ಡ್ಯೂಟಿ ನಮ್ಮಮ್ಮಂದು ಅದು. ಹೂ ಇದ್ದರೆ ಹೂ ಕಿತ್ಕೊಂಬಂದ್ಬಿಟ್ಟು ಹೂವೆಲ್ಲ ಕಟ್ಬಿಟ್ಟು ಮೊಮ್ಮಕ್ಕಳಿಗೆ ಮುಡಿಸಿ ಕಳಿಸೋದು ನಮ್ಮಮ್ಮನ ಡ್ಯೂಟಿ ಅದು. ಇಲ್ಲಾಂದರೆ ಇಲ್ಲಾಂದರೆ ನನ್ನ ತಂಗಿ ಬಿಡಿಸ್ಕೊಂಬರ್ತಾಳೆ ಹೂವು. ಒಟ್ಟು ನಮ್ಮಮ್ಮ ಕಟ್ಟಿ ಎಲ್ಲ ರೆಡಿ ಮಾಡಿ ಕೊಡುತ್ತೆ ನೋಡಿ. ಅಷ್ಟು ಹೂವು ಆಗಿದ್ದಾವೆ ಇವಾಗ. ಪರವಾಗಿಲ್ಲ, ಇವಾಗಲೂ ಸ್ವಲ್ಪ ತೀರಾ ಸೀಸನ್ ಎಲ್ಲ ಅದು ಟೈಮ್ ಮುಗಿದ್ರೂ ಸ್ವಲ್ಪ ಪರವಾಗಿಲ್ಲ, ಬಿಡ್ತಾ ಇದೆ. ಆಮೇಲೆ ಆ ಕಡೆದಾಯಿತು ಈ ಕಡೆದು ತಿರುಗು ಅಂದರೆ ತಿರುಗಲ್ಲ ಇವರು. ನಾನೇ ಅವ್ರ ಕಡೆಗೆ ಇರ್ತಾರೆ, ನಾನೇ ಆ ಕಡೆ ತಿರುಗೋಗ್ಬಿಟ್ಟು ತಲೆ ಬಚ್ಚಬೇಕು. ಯಾಕಂದರೆ ಟಿ ವಿ ನೋಡಬೇಕಲ್ಲ ಇವರು. ಟಿ ವಿ ಕಾಣಿಸಲ್ವಲ್ಲ, ಅದಕ್ಕೂ ಬಿಡ್ಕೊಂತಾರೆ. ನನಗೆ ಟಿ ವಿ ಕಾಣಿಸಲ್ಲ.
ನೀನು ಈ ಕಡೆ ಬಂದು ಬಾಚು ಅಂತಾರೆ. ಸರಿ ಆಯಿತು ಬಿಡ್ರಮ್ಮ ಅಂತ ನಾನೇ ಬಾಚ್ತಾ ಇದ್ದೀನಿ. ಆಮೇಲೆ ಇದೆಲ್ಲ ಆದಮೇಲೆ ಇವಾಗ ದೋಸೆ ಮಾಡೋಕ್ಕೆ ಹೋಗಬೇಕು ನಾನು ಇವಾಗ. ಈಗ ಮಕ್ಕಳದೆಲ್ಲ ರೆಡಿ ಆಗಿಬಿಡ್ತೀವಿ, ಅವಳನ್ನೆಲ್ಲ ರೆಡಿ ಮಾಡಿದ್ದೀನಿ. ಈಗ ನಂದು ಇನ್ನೊಂದು ಕೆಲಸ ಏನಂದರೆ ಈಗ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಇವಾಗ. ಅದಕ್ಕೆ ದೋಸೆ ತಗೊಂಡ್ಬಿಟ್ಟು ಇದು ನಾನ್ ಸ್ಟಿಕ್ ತವ, ಇದು ನಾನ್ ಸ್ಟಿಕ್ ಎಲ್ಲ ಹೋಗ್ಬಿಟ್ಟು ಸ್ಟಿಕ್ ತವ ಆಗಿಬಿಟ್ಟಿದೆ. ಇದು ಹಾಳಾದ ಕರೆಂಟು ಇವತ್ತೇ ಹೋಗೋದು ಬರೋದು ಮಾಡುತ್ತೆ. ನಾನು ಅಡುಗೆ ಮಾಡಬೇಕಾದ್ರೆ ಬೆಳಗ್ಗೆನೇ ನಾನು ಎಷ್ಟೋ ಸತಿ ಟ್ರೈ ಮಾಡಿದ್ದೀನಿ. 3 ದಿವಸದಿಂದ ಹಂಗೆ ಮಾಡ್ತೈತೆ. ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು, ಕರೆಂಟ್ ಹೋಗಬೇಕು ಬರಬೇಕು, ಅದನ್ನೇ ಮಾಡ್ತೈತೆ. ಮತ್ತು ಈಗ ದೋಸೆ ಚಟ್ನಿ ಬೇರೆ ರುಬ್ಬಬೇಕಾಯಿತು, ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ನನಗೆ ಫುಲ್ ಟೆನ್ಷನ್, ಕರೆಂಟ್ ಬರುತ್ತೋ ಇಲ್ವೋ, ಏನು ಕೊಟ್ಟು ಕಳ್ಸೋದು ಇವಾಗ ಇದಕ್ಕೆ ದೋಸೆಗೆ ಸೈಡ್ಸಿಗೆ ಅಂತ ನನಗೆ ಅದು ಬೇರೆ ಟೆನ್ಷನು. ಅದು ಇಲ್ಲ ಅಕಸ್ಮಾತ್ ಕರೆಂಟ್ ಬರಲಿಲ್ಲ ಅಂದರೆ ಸಾಂಬಾರು ಇತ್ತು ಅಂದರೆ ಸಾಂಬಾರು ಕೊಟ್ಟು ಕಳಿಸ್ತಿದ್ದೇನೆ. ಬಟ್ ಹೋಗಲ್ಲ ಅವರು. ಅದಕ್ಕೆ ಚಟ್ನಿನೇ ಆಗಬೇಕು, ಇಲ್ಲ ಪಲ್ಯ ಆದರೆ ಏನಾರು ಪಲ್ಯ ಮಾಡ್ಕೊಂಡು ಕುತ್ಕೊಳಕ್ಕೆ ಇವಾಗ ನನ್ನ ಹತ್ರ ಟೈಮ್ ಇಲ್ಲ ಬಿಡಿ. ಚಟ್ನಿ ರುಬ್ಬೋಕ್ಕೂ ಟೈಮೇ ಇಲ್ಲ, ಅಷ್ಟು ಫುಲ್ಲು ಗಡಿಬಿಡಿ ಇಲ್ಲಿ ಬೆಳಗ್ಗೆ ನೋಡಿ ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅದ್ರ ಜೊತೆ ಪ್ಲಸ್ ವೀಡಿಯೋ ಬೇರೆ ಮಾಡ್ತಿದ್ದೀನ, ಅದಿದ್ದು ಇನ್ನೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನೋಡಿ. ಬೆಳಗ್ಗೆ ಈ ಥರ ಗಡಿಬಿಡಿ ನಮ್ಮದು, ಒಂಥರ ಕೈ ಕಾಲೇ ಆಡೋಲ್ಲ, ಒಂಥರ ನಾಲ್ಕು ಕೈ ಇದ್ದರೂ ಸಾಲಲ್ಲ, ಹಂಗಾಗ್ಬಿಡುತ್ತೆ ನಮಗೆ ಬೆಳಗ್ಗೆ ಟೈಮು. ಆಮೇಲೆ ದೋಸೆ ಎಲ್ಲ ರೆಡಿ ಮಾಡಿಬಿಟ್ಟು ಅಂದರೆ 4 ದೋಸೆ ಇದ್ದು ಅಷ್ಟು ಜಾಸ್ತಿ ಹೋಗಲಿಲ್ಲ, ಯಾಕಂದರೆ ಅವಳಿಗೆ ಎಷ್ಟು ಬೇಕು ಇವಾಗ ಸದ್ಯಕ್ಕೆ ಅವಳು ಪೂರ್ತಿ ಕೊಯ್ದು ಕಳಿಸ್ಬಿಟ್ರೆ ಅವಳನ್ನ ಸಮಾಧಾನ. ಆಮೇಲೆ ಬೇಕಿದ್ರೆ ನಾವು ಮನೇಲಿ ಇರ್ತೀವಲ್ಲ, ಬೇಕಾದರೆ ಬಿಸಿಯಾಗಿ ಒಯ್ಕೊಂಡು ತಿಂದರೆ ಆಯಿತು. ಅದಕ್ಕೆ ಅವಳಿಗೆ ಒಂದು 4 ಕೊಯ್ದುಬಿಟ್ಟು ಇಕ್ಕಿದ್ದೀನಿ ತಿನ್ನೋಕ್ಕೆ, ಮತ್ತು ಬಾಕ್ಸಿಗೆ 2 ತಿನ್ನೋಕೆ 2 ಅಂತ. ಬಟ್ ಅವಳು 2 ತಿನ್ನಲ್ಲ ಬಿಡಿ, ಅವಳು ತಿನ್ನೋದೇ 1, ತಪ್ಪಿರೋ ಅರ್ಧ, ಅದನ್ನೂ ತಿನ್ನಲ್ಲ, ಬೇಕಾದರೆ ಹಂಗೆ ಹೋಗ್ಬಿಡ್ತಾಳೆ ಅವಳು ಏನೋ ಗೊತ್ತಿಲ್ಲಪ್ಪ ನಮ್ಮ ಮನೆಯಲ್ಲಿ. ತಿಂಡಿ ಏನೇ ಮಾಡಿ ಅವಳು ಊಟನೇ ಮಾಡೋಲ್ಲ ಮನೆಯಲ್ಲಿ. ತಿಂದರೂ ಒಂದು ಅದೇನೋ ಅಂತಾರಲ್ಲ, ನಾನು ತಿನ್ನಂಗೆ ಇಷ್ಟೇ ಒಂದು 2 ಗುಕ್ ತಿಂತಾಳೆ ಅಂತ, ಅಷ್ಟೇ ತಿನ್ನೋದವಳು. ಮತ್ತು ತಿನ್ನೋಕ್ಕೆ ಹೋಗಲ್ಲ. ನಾವು ಬಲವಂತ ಮಾಡಿ ತಿನ್ನಿಸಿದ್ರೆ ಒಂದು 2 ಗುಕ್ ತಿಂತಾಳೆ. ಬಟ್ ನಮಗೆ ಬೆಳಗ್ಗೆ ಹೊತ್ತು ಅವಳಿಗೆ ತಿನ್ನಿಸ್ಕೊಂಡು ಕುತ್ಕೊಳ್ಳೋ ಅಷ್ಟು ಟೈಮ್ ಆಗಲಿ ಪೇಷನ್ಸ್ ಆಗಲಿ ನನಗಂತೂ ಇಲ್ಲ ಬಿಡಿ. ಅದಕ್ಕೆ ಇವಾಗೆಲ್ಲ ಚಟ್ನಿ ಎಲ್ಲ ಪಟ ಅಂತ ಕರೆಂಟ್ ಬಂದು ಸದ್ಯ ಹಿಂಗೋ ಕರೆಂಟ್ ಬಂದ ತಕ್ಷಣ ರುಬ್ಕೊಂಬಿಡೋಣ, ಮತ್ತಿಲ್ಲಾಂದರೆ ಟೈಮ್ ಆಗಿಬಿಡುತ್ತೆ ಅಂತ ಪಟ ಅಂತ ರುಬ್ಬಿಟ್ಟು ಅವಳು ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ ನೋಡಿ. 2 ದೋಸೆ ತಂದೋಗೋದವಳು ಅಷ್ಟೇ. ಸದ್ಯ ತಗೊಂಡೋಗಿರೋದು ಅವಳು ಊಟ ಮಾಡೋದಂದರೆ ಕರೆಕ್ಟಾಗಿ ನಾನು ಸ್ಕೂಲಿಗೆ ಏನು ಕೊಟ್ಟು ಕಳಿಸ್ತಿರ್ತೀನಿ ಅದು ಮಾತ್ರ ಅವಳು ಊಟ ಮಾಡೋದು. ಇನ್ನು ಮನೆಗೆ ಅವಳು ಊಟ ಮಾಡ್ತಾಳೆ ಬಂದಾಗಲಿ, ಇಲ್ಲ ಬೆಳಗ್ಗೆ ಟೈಮ್ ಆಗಲಿ ಮನೆಗಿದ್ದಾಗ ಊಟ ಮಾಡ್ತಾಳೆ ಅಂದರೆ ಅದು ಸುಳ್ಳು ಮಾತು. ನಾನು ಅವಳು ದಿನಕ್ಕೆ ಒಂದ್ಸತಿ ಕರೆಕ್ಟಾಗಿ ಊಟ ಮಾಡೋ ಊಟ ಅಂದರೆ ಮಧ್ಯಾಹ್ನದ ಊಟ, ಅದು ಸ್ಕೂಲಲ್ಲಿ. ಮತ್ತು ಚಟ್ನಿ ಮಾಡ್ತಿದ್ದೀರಾ ಅಳಿಸುತ್ತಲ್ವಾ ಮಧ್ಯಾಹ್ನ ಊಟ ಮಾಡೋ ಅಷ್ಟೊತ್ತಿಗೆ ಅಂತ ಅಂದ್ಕೋಬೋದು. ಬಟ್ ಅದು ಅಳಿಸಲ್ಲ, ಯಾಕಂದರೆ ಅವ್ರಿಗೆ 12ವರೆಗೆಲ್ಲ ಬೇಗನೆ ಊಟಕ್ಕೆ ಬಿಟ್ಬಿಡ್ತಾರೆ. ನಾನಿನ್ನು ಇವಾಗ 9 ಗಂಟೆ ರುಬ್ಬಿರೋದಲ್ವಾ, ಒಂದು 3 ಅವರ್ ಚಟ್ನಿ ಇರ್ದಲ್ಲ ಏನೋ ಇರುತ್ತೆ. ಹಂಗಾಗಿ 12ವರೆ 1 ಗಂಟೆಗೆಲ್ಲ ಕೊಡ್ತಾರಲ್ಲ, ಏನಾಗಲ್ಲ, ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ಸ್ಕೂಲಿಗೆಲ್ಲ ಹೊರಟ್ರು ಅಲ್ಲೇ. ಅದೇನು ಇಕ್ಕಿದ್ದೆ ಅಲ್ಲಿ ಹೋದಾಗ ಬೆಚ್ಚಗೆ ಕುಡಿಯೋಕಂತಾರ ತಣ್ಣ ನೀರು ಕೂಡ ಮಜಾ ಅದ್ರ ಮಜಾನೇ ಬೇರೆ ಕ್ರಮ. ಯಾರು ಎಲ್ಲಿದೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಕಂದ ಬೈಲ್ ಕಂದ ಒಂದು ಪಪ್ಪಿ ಕಂದ ಹೋಗಿದ್ಬಿಡ್ತು ನನ್ನ ಕೋಪ ಬಂದ್ರೆ. ಈಗ ಕೇಳು ನಾನು ಕೊಟ್ಟರು ಇಲ್ಲಪ್ಪ ನಾನು ಕೊಟ್ಟರೆ ಸಮಾಧಾನ. ಪಪ್ಪಿ ಬಿಡಕ್ಕೆ ಏನಂದೆ ಇದ್ರಲ್ಲಿದೆ ಸಾಕ್ಷಿ. ಏನಂದೆ ಗೊತ್ತಾ, ಬಾಯ್ ಬ್ರು ಬಾಯ್. ಇವಾಗ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಇವಾಗ ಟೀ ಇಡ್ತಾಯಿದ್ದೀನಿ. ನೀವು ಗೊತ್ತಾ, ಮಕ್ಕಳು ಇರಬೇಕಾದ್ರೆ ಸ್ಕೂಲಿಗೆ ಹೋಗೋ ತನಕ ದೇವರನ್ನ ಹೇಳ್ತೀನಿ, 1 ಲೋಟ ನೀರು ಸಹಿತ ಅವ್ರು ನೆಮ್ಮದಿ ಕುಡಿಯೋಕ್ಕೆ ಬಿಡೋಲ್ಲ ನಮಗೆ. ನಾವು ಕುಡಿಯೋದು ಇಲ್ಲ ಬಿಡಿ. ಏನಾದರೂ ಏನಾರು ತಿಂತೀವಿ ಕುಡಿತೀವಿ ಅಂದರೆ ಆವಾಗಲೇ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಏನಾರು ಸಮಸ್ಯೆಗಳು. ಏನಾದರೂ ಆಗಲಿ ಅವ್ರು ಕೇಳೋದಾಗಲಿ ಹೇಳೋದಾಗಲಿ ನಾವು ತಿನ್ಬೇಕಾದ್ರೆ ಉಣ್ಬೇಕಾದ್ರೆ ಅವರಿಗೆ ನೆನಪು ಬರೋದು, ಅಲ್ಲಿವರೆಗೂ ನೆನಪು ಬರೋಲ್ಲ ಅವರಿಗೆ. ಹಂಗಾಗಿ ನಾನು ಅವ್ರು ಹೋಗೋ ತನಕ ನಾನು ಕಾಫಿ ಟೀ ಇಡೋದು ಇಲ್ಲ, ನಾನು ಕುಡಿಯೋದು ಇಲ್ಲ, ಇಡೋಕ್ಕೆ ಹೋಗೋಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮನೆಯವರಿಗೆ ಯಾರಿಗೂ ಕೊಡೋಕೆ ಹೋಗೋಲ್ಲ ನಾನು ಕಾಫಿ ಟೀನ. ಅಂಥ ಟೈಮಲ್ಲಿ ನಾನು ಇಟ್ಟು ನಮ್ಮ ಅಮ್ಮಗಾಗಲೂ ಕೊಡೋಣ, ನಾನಂತೂ ಕುಡಿಯಲ್ಲ ಬಿಡು, ಅವ್ರಿಗಾದ್ರು ಕೊಡೋಣ, ನಾನು ಇಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೂ ಕುಡಿಯೋಕ್ಕೆ ಬಿಡಲ್ಲ, ಅವ್ರು ಹಂಗೆ ಆಡ್ಬಿಡ್ತಾರೆ. ಹಂಗಾಗಿ ಇವಾಗ ಕಾಫಿ ಟೀ ಇಕ್ಬಿಟ್ಟು ನಮ್ಮ ಅಮ್ಮಂಗೆಲ್ಲ ಕೊಟ್ಬಿಟ್ಟು ಇವಾಗ ನಾನು ಕುಡಿತಾ ಇದ್ದೀನಿ. ಆಮೇಲೆ ಇಲ್ಲಿ ಬಂದು ನನ್ನ ತಂಗಿ ಬಟ್ಟೆ ತೊಳಿತಾ ಇದ್ದಾಳೆ. ನನ್ನ ಮಗಳಿಗೆ ಹುಷಾರಿಲ್ಲ, ಸ್ವಲ್ಪ ಕಿವಿಯೆಲ್ಲ ಇದಾಗ್ಬಿಟ್ಟಿತ್ತು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಎಲ್ಲ ಕೂಡಿಸ್ಕೊಂಡು ಎಣ್ಣೆ ಹಚ್ತಾ ಇದ್ದೀನಿ.
kali kan udah tuh kayak nih. Ingkal tuh. Jadi ikut. ನೋಡ್ತಾ ಇರ್ಬೋದು ಇಲ್ಲಿ ಕಾಲು ಯಾವ ಥರ ಊದ್ಕೊಂಡಿದೆ ಅಂತ. ಅದೇನಾಗಿದೆ ಅಂತಲೇ ಗೊತ್ತಿಲ್ಲ. ನೆನ್ನೆ ಸ್ಕೂಲಿಗೆ ಕಳಿಸಿರಲಿಲ್ಲ, ಇವತ್ತು ಸ್ಕೂಲಿಗೆ ಕಳಿಸಿರಲಿಲ್ಲ. ಆದರೆ ಹಿಂದಿನ ದಿನ ಸ್ಕೂಲಿಗೆ ಹೋಗಿದ್ಲು ಅವಳು. ಶೂ ಹಾಕ್ಕೊಳಕ್ಕಾಗಲ್ಲ ಅಂತ ಏನು ಮಾಡಿದ್ಲು, ಸ್ಲಿಪ್ಪರ್ ಹಾಕ್ಕೊಂಡೋಗಿದ್ಲು. ಕಾಲು ಗಾಯ ಆಯಿತು, ಶೂ ಹಾಕ್ಕೊಳಕ್ಕಾಗಲ್ಲ ಅಂತ. ಸರಿ ಆಯಿತು, ಸ್ಲಿಪ್ಪರ್ ಹಾಕ್ಕೊಂಡು ಹೋಗು ಅಂತ ಹೇಳಿದ್ದೆ. ಆ ಸ್ಲಿಪ್ಪರ್ ಹಾಕ್ಕೊಂಡೋಗಿದ್ಲಲ್ಲ, ಅದು ಸ್ಲಿಪ್ಪರ್ ಹಾಕ್ಕೊಂಡು ಹಂಗೆ ಇದ್ದಾಳೆ. ಅದು ಬಿಚ್ಚಿ ಸ್ಕೂಲಿಗೆ ಹೋದ್ಮೇಲೆ ಬಿಚ್ಚಿಬಿಟ್ಟು ಇದು ಮಾಡಿಲ್ಲ ಅವಳು, ಅದನ್ನ ಹಾಕ್ಕೊಂಡೇ ಇದ್ದಾಳೆ. ಸ್ಕೂಲಿಗೆ ಹೋಗಿಂದ ಬರೋ ತನಕ ಹಾಕ್ಕೊಂಡೇ ಇದ್ದಾಳೆ. ಅದೇನು ಮಾಡಿಬಿಟ್ಟೈತೆ, ಸ್ಕೂಲ್ಗೆ ಊತ ಬಂದುಬಿಟ್ಟೈತೆ. ಅದು ಊತ ಇಳಿದೇ ಇಲ್ಲ. ಅದಕ್ಕೆ ಸ್ವಲ್ಪ ಅದಕ್ಕೆಲ್ಲ ವಿಕ್ಸ್ ಎಲ್ಲ ಹಚ್ಚಿ ಇದು ಮಾಡ್ತಾಯಿದ್ದೀನಿ. ನೋಡಿ ಅವಳು ನೋವುದು ಅಂತ ನಾನು ಮುಟ್ಟಿಸ್ಕೊತಾನಿಲ್ಲ ಕೈ ತಡಿತಾ ಇದ್ದಾಳೆ. ಮತ್ತು ಕೈಯಲ್ಲೆಲ್ಲ ಒಂದು ಸ್ವಲ್ಪ ಏನೇನೋ ಗಾಯ ಥರ ಎಲ್ಲ ಆಗಿಬಿಟ್ಟಿದ್ದು, ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಅದಕ್ಕೆ ಅದು ಕಾಲು ಬೇರೆ ಸಖತ್ತಾಗಿ ನೋವಾಗ್ಬಿಟ್ಟಿತ್ತು, ಊತ ಬಂದುಬಿಟ್ಟಿತ್ತಲ್ಲ, ಅದು ನಡೆಯೋಕ್ಕಾಗ್ತಾಯಿಲ್ಲ ಅವಳಿಗೆ. ಹಂಗಾಗಿ ಸ್ಕೂಲಿಗೆ ಕಳಿಸಿಲ್ಲ. ನಾನು ಸ್ವಲ್ಪ ಡಾಕ್ಟ್ರ್ ಹತ್ರ ತೋರಿಸ್ಬಿಟ್ಟು ಇದು ಮಾಡೋಣ ಅಂತ ಸ್ಕೂಲಿಗೆ ಕಳಿಸಿಲ್ಲ. ಅದಕ್ಕೆ ನೋಡಿ, ಮನೆಗಿದ್ದರೆ ಇವಳು ಇಷ್ಟು ಅವತಾರ. ಆ ಗಾಯದಲ್ಲೂ ನಾವೇನೋ ಪಾಪ ಹೋಗಲಿ ಸ್ಕೂಲಿಗೆ ಹೋದ್ ಬೇಡ ಅಂತ ಇದ್ದರೆ ನೋಡಿ ಇಷ್ಟು ಅವತಾರ ಆಡ್ತಾಳೆ ಅವಳು. ಮನೆಗಿದ್ದರೆ ಅವಳು ಅವತಾರ ಜಾಸ್ತಿ ಆಗ್ತಾಳೆ, ಸ್ಕೂಲಿಗೆ ಹೋದರೆ ಸುಮ್ಮನೆ ಇರ್ತಾಳೆ. ಕಾಣವದ ಏನು ಹಂಗೆ ಯುದ್ಧ ಮಾಡಕ್ಕೆ ಹೋಗ್ತೀಯ, ರೇಂಜಿಗೆ ಆಡ್ತಿದೀಯಾ? 7 ಗಂಟೆಗೆ ಬರಬೇಕಲ್ಲ ಅಂತಂದು 6 ಗಂಟೆಗೆ ಬರೋದು. ಸದ್ಯ ನಿಮ್ಮ ಕಾಟ ತಪ್ಪುತ್ತೆ ನಮಗೆ. ತಾವೇ ಒಬ್ರಿಗೆ ಕಳಿಸ್ಬಿಟ್ಟೆ ಆರಾಮ ಅಲ್ವಾ? ಅದೇ ಹೇಳ್ತಿದ್ಯಾ ಕಾಟ ತಪ್ಪುತ್ತೆ ನಿಮಗೆ ಅಥವಾ ನಮಗೆ ಗೊತ್ತಾ? 7 ಗಂಟೆ ತನಕ 7 ಗಂಟೆ ತನಕ ಕಾಟ ತಪ್ಪುತ್ತೆ. 8 ಗಂಟೆ ತನಕ ಅನ್ಕೋ. ನಾನು ಬರೋದು 9 ಗಂಟೆಗಲ್ಲ, ಅಲ್ಲಿ ಊಟ ಮಾಡ್ಕೊಂಡು. ಎಲ್ಲಿ ಅಜಂಬ್ರಿ ಊಟ ಮಾಡ್ಕೊಬತ್ತಿ? ಅಲ್ಲಿಂದ ಬತ್ತೀಯಾ? ಮತ್ತೆ ಅಲ್ಲಿಂದ ಮತ್ತೊಬ್ಳು ಬತ್ತೀಯಾ? ಇಲ್ಲಿ ಬರಲ್ಲ ಡೈರೆಕ್ಟ್? ಓ ಡೈರೆಕ್ಟ್ ಬರ್ತೀರಿ, ಟ್ಯೂಷನ್ ಹೋಗ್ತಿಲ್ವಾ? ನಡಿಯಾ. ನನ್ನ ಮಗಳು ಬಂದಿದ್ಲು, ಅವಳನ್ನ ಸ್ವಲ್ಪ ಟ್ಯೂಷನಿಗೆ ಬಿಟ್ಬಿಟ್ಟು ಇವಾಗ ಮನೆಗೆ ಬರ್ತಾಯಿದ್ದೀನಿ ವಾಪಸ್ಸು. ಯಾಕೆಂದರೆ ಅವಳಿಗೆ ನೆಕ್ಸ್ಟು ಫಿಫ್ತ್ ಅಲ್ವಾ ನೆಕ್ಸ್ಟು. ಅದಕ್ಕೆ ಇವಾಗಿಂದನೇ ನವೋದಯ ಟ್ಯೂಷನ್ಗೆ ಹಾಕಿದ್ದೀವಿ. ಹಾಗಾಗಿ ನವೋದಯ ಬರೋಕ್ಕೆ ಅಂತ ನವೋದಯ ಕಲಿಯೋಕ್ಕೆ ಅಂತ ನಾವು ಟ್ಯೂಷನಿಗೆ ಹೋಗ್ತಾ ಇದ್ದಾಳೆ. ನಾವಂದರೆ ಇಷ್ಟು ದಿನ ಏನು ಅವಳನ್ನ ಏನಕ್ಕೂ ಟ್ಯೂಷನಿಗೆ ಹಾಕಿಲ್ಲ. ಇದೇ ಫಸ್ಟ್ ಟೈಮ್ ನವೋದಯ ಟ್ಯೂಷನಿಗೆ ಹಾಕಿರೋದು ಅಷ್ಟೇ. ಅವಳನ್ನ ಇನ್ನು ಯಾವ ಟ್ಯೂಷನಿಗೂ ಹಾಕಿಲ್ಲ ನಾವು. ಅದಕ್ಕೆ ಸ್ವಲ್ಪ ಬಿಟ್ಟು ಬರಮ್ಮ ಅಂತ ಹೇಳಿದ್ಲು. ಹೋಗ್ತಾಳೆ ಒಬ್ಬಳು, ಪರವಾಗಿಲ್ಲ. ಬಟ್ ಆದರೂ ಸ್ವಲ್ಪ ಬಿಟ್ಟು ಬಾ ಅಂದ್ಲು ಇವತ್ತು. ಹಂಗಾಗಿ ಬಿಟ್ಟು ಬಂದೆ. ನೋಡಿ ನನ್ನ ಮಗಳಿಂದ ಎಷ್ಟು ಅವತಾರ ಆಡ್ತಾ ಇದ್ದಾಳೆ ಅಂತ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.